ಪ್ರದೀಪ್ ಅವ್ರ ಕುರಿ ಅಲ್ಲ ಸರ್, ಸಿಂಹ ಸರ್. ಸರ್ ಎಷ್ಟಿಷ್ಟ ಅಂದ್ರೆ ತೋರಿಸಿ ನೋಡಿ ಸರ್, ಯಾವ ಥರ ಇರ್ತಾರೆ ನಮ್ಮ ಬಾಸು. ಈಗ ಅವರೆಲ್ಲ ಹೇಳಿದ್ರು, ನೀವು ಅದೇ ಹೇಳ್ತಾ ಇದ್ದೀರಾ? ಇಲ್ಲ, ನಮಗೆ ಬೇಕಾಗಿರೋದು ಪ್ರದೀಪ್ ಈಶ್ವರನೇ. ಆಸ್ತಿ ತಕ್ಷಣ ನಾವು ಕಾಲು ಚಾಚಕ್ಕಾಗುತ್ತಾ? ಇದ್ದಂತ MLA ಅವರು ಕಾಲೋನಿಗೆಲ್ಲ ಬತ್ತಿದ್ರ? ಯಾರು ಬರ್ತಾ ಇಲ್ಲ ಸರ್, ನಾವು ನೋಡೇ ಇಲ್ಲ ಸರಿಯಾಗಿ. ಹೋಗಿ ಬಡವ್ರು ಮಾತಾಡೋಣ ಅಂದ್ರೆ ತೊಳ್ಳೋದು. ಬಡವ್ರನ್ನ ಸಾಯಿಸಕ್ಕ ಅವನ್ನ ಯೋಚನೆ ಮಾಡಿ. ಅಲ್ಲ, ಸುಧಾಕರ್ ಗೆಲ್ತಾರ? ಎಲ್ಲೇ ಅವನ್ನ ನಾಶನ ಹೋಗ್ತಾನೆ. ಹೆಂಗಿದೆ ಆರೋಗ್ಯ? ಯಾಕೆ ಕೆಮ್ತಾ ಇದ್ದೀರಾ? ಯಾಕಮ್ಮ ಹುಷಾರಿಲ್ಲ ಸರ್, ಮಾತಾಡಕ್ ಆಗ್ತಾ ಇಲ್ಲ. ನಮ್ಗ್ ಕಾಂಗ್ರೆಸ್ ಹಾಕ್ಬೇಕು, ನಾವು ಕಾಂಗ್ರೆಸ್ ಅವ್ರೆ, ನಾವು ಇಷ್ಟ ಅದ ಕಾಂಗ್ರೆಸ್. ಮೈಗೆ ಹುಷಾರಿಲ್ಲ ಅಂದ್ರೆ ಕಾಂಗ್ರೆಸ್ಗೆ ಹಾಕ್ತೀರಾ? ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ಯಾಕೆ ಕಾಂಗ್ರೆಸ್ಗೆ ಅಂತ? ನಮ್ಗೆ ಇಷ್ಟ ಸರ್, ನಾವು ಹುಡುಗನಿಂದ ಅದೇ ಕಾಂಗ್ರೆಸ್. ಇಂದಿರಾ ಗಾಂಧಿ ಕಾಲದಲ್ಲಿಂದ ಕಾಂಗ್ರೆಸ್, ಇವಾಗೂ ಕಾಂಗ್ರೆಸ್. ಇಂದಿರಾ ಗಾಂಧಿ ಮಾಡಿದಂತ ಕೆಲಸ ಸಿದ್ದರಾಮಯ್ಯ ಮಾಡ್ತಾವ್ರ? ಮಾಡ್ತಾವ್ರೆ ಸರ್, ಇನ್ನು ಚೆನ್ನಾಗೇ ಮಾಡ್ತಾವ್ರೆ. ನಾವು ಕಾಂಗ್ರೆಸ್ ಹಾಕ್ತೀವಿ. ನಿಮ್ MLA ಯಾರು ಅಂತ ಗೊತ್ತಾ ಇಲ್ಲಿ? ಪ್ರದೀಪ್ ಈಶ್ವರ್ ಅವರೇನಾ? ಚೇಂಜ್ ಆಗಿಲ್ವಾ? ಇಲ್ಲ ಸರ್. ಸುಧಾಕರ್ ಅಲ್ವಾ? ಇಲ್ಲ ಸರ್, ಬಂದವ್ರ ಪ್ರದೀಪ್ ಈಶ್ವರ್ ಬರ್ತಿದ್ರು. ಸುಧಾಕರ್ ಸರ್, ಇವಾಗ ಇರೋದು ಪ್ರದೀಪ್ ಈಶ್ವರ್. ಯಾರು ಚೆನ್ನಾಗಿ ಕೆಲಸ ಮಾಡಿದಾರೆ? ಇವರು ಪ್ರದೀಪ್ ಈಶ್ವರ್ ಚೆನ್ನಾಗಿ ಕೆಲಸ ಮಾಡವ್ರೆ ಸರ್. ಬೆಳಗ್ಗೆ ಸುಮಾರು ಜನ ಮಾತಾಡ್ತೀವಿ, ಎಲ್ಲಾರು ನೋಡ್ರು ಪ್ರದೀಪ್ ಈಶ್ವರ್ ಅವ್ರು ಯಾರಿಗೆ ಹೇಳಿದ್ರು ಅವ್ರಿಗೆ ಓಟ್ ಹಾಕ್ತಿವಿ, ಕಾಂಗ್ರೆಸ್ ಓಟ್ ಹಾಕ್ತಿವಿ, ಗ್ಯಾರಂಟಿಗಳು ತಲುಪಿದೆ ಅಂತಿದ್ದಾರೆ. ನೀವೇನ್ ಹೇಳ್ತೀರಾ? ನಾವು ಅದೇ ಹಾಕೋದು. ಯಾಕೆ ಅವರೆಲ್ಲ ಹೇಳಿದ್ರು, ನೀವು ಅದೇ ಹೇಳ್ತಾ ಇದ್ದೀರಾ? ಇಲ್ಲ, ನಮಗೆ ಬೇಕಾಗಿರೋದು ಪ್ರದೀಪ್ ಈಶ್ವರನೇ. ತುಂಬಾ ಒಳ್ಳೆಯವರು ಅವರು. ಏನಂದ್ರೆ ಇವಾಗ ಅವರ ಫಸ್ಟ್ ಅವ್ರು ಬಂದಿರೋದು, ಅವ್ರಿಗಿನ್ನ ಏನೋ ಅನ್ನೋದು ಗೊತ್ತಿಲ್ಲ. ಟೈಮ್ ಬೇಕು, ಹುಟ್ಟಿದ ತಕ್ಷಣ ನಡೆಯಲ್ಲ, ನಡಿಯಕ ಸಾಧ್ಯನೇ ಇಲ್ಲ. ನಿಧಾನ ಮಗು ಆಸ್ತಿ ತಕ್ಷಣ ನಾವು ಕಾಲು ಚಾಚಕ್ಕಾಗುತ್ತಾ? ನೆಲ್ದಕ್ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಲೇಟ್ ಮಾಡೋಣ. ಲೇಟ್ ಅವರು ಮಾಡಬೇಕು, ನಾವು ತಾಳ್ಮೆನಿಂದ ಇರ್ಬೇಕು. ಈಗ ಒಂದ್ 8 ತಿಂಗಳು ಆಗಿದೆ, 8 ತಿಂಗಳು ಆಗಿದೆ. ಸೊ ಅದ್ರೊಳಗಡೆ ನಿಮ್ಗೆ ಸಮಾಧಾನ ಅನ್ಸೋ ರೀತಿನಲ್ಲಿ ಕೆಲಸ ಮಾಡ್ತಾವ್ರೆ, ಪಕ್ಕ ಮಾಡ್ಕೊಡ್ತಾವ್ರೆ. ಈಗ ಏನ್ ಅನುಕೂಲ ಆಗಿದೆ ಸರ್ಕಾರದಿಂದ, ಕಾಂಗ್ರೆಸ್ ಸರ್ಕಾರದಿಂದ, MLA ಪ್ರದೀಪ್ ಈಶ್ವರಿಂದ ಏನ್ ಅನುಕೂಲ ಆಗಿದೆ? ಎಲ್ಲ ಅನುಕೂಲ ಆಗಿದೆ ಅವ್ರದ್ದು. ಕಾಂಗ್ರೆಸ್ ನಮ್ಗ ಎಲ್ಲ ಅನುಕೂಲ ಮಾಡ್ಕೊಡ್ತಾವ್ರೆ, ಸಾಕಷ್ಟು ಮಾಡ್ಕೊಡ್ತಾವ್ರೆ. ಇನ್ನೂ ಮಾಡ್ಕೊಡ್ಬೇಕು, ಇನ್ನೂ ಮಾಡ್ಕೊಡ್ತಾರ. ಇದು ಈ ಸಾರಿ ಗೆಲ್ಲಿಲ್ಲ, ಗೆಲ್ಲದ್ಮೇಲೆ ಇನ್ನೂ ಮಾಡ್ಕೊಡ್ತಾರ. ಪ್ರದೀಪ್ ಈಶ್ವರ್ ಯಾರಿಗೆ ಓಟ್ ಹಾಕಿ ಅಂತಾರ ಅವ್ರು ಓಟ್ ಹಾಕ್ಬಿಡ್ತೀರಾ ಕಾಂಗ್ರೆಸ್ ಇಂದ? ಕಾಂಗ್ರೆಸ್ನು ಪಕ್ಕ ಕಾಂಗ್ರೆಸ್ಸೇ ಬರ್ಬೇಕು. ಪ್ರದೀಪ್ ಈಶ್ವರೇ ಬರ್ಬೇಕು. ಅಂದ್ರೆ ಕಾಂಗ್ರೆಸ್ ಬಂದ್ರೆ ಪ್ರದೀಪ್ ಈಶ್ವರ್ ಬಂದಂಗೆ. ಈಗ ಗ್ಯಾರಂಟಿಗಳು ಎಷ್ಟೋ ಜನಕ್ಕೆ ಬತ್ತಾನೆ ಇಲ್ಲ, ಸುಳ್ಳು ಹೇಳ್ತಾವ್ರಿ ಇವ್ರು, ಅಷ್ಟ್ ಜನಕ್ಕೆ ಇಷ್ಟ ಜನಕ್ಕೆ ಅಂತವ್ರೆ. ನಿಜಾನ ನಿಮ್ಗೆಲ್ಲ ಬತ್ತಿರೋದು? ಬತ್ತಾದೆ ಪಕ್ಕ ಗೊತ್ತು ನಮ್ಗ. ಬರ್ತದೆ 2000 ಬರ್ತೈತೆ. ನಮ್ಗೇನ್ ಮೋಸ ಏನಿಲ್ಲ, ಬರ್ತೈತೆ. ಎಲ್ಲ ಫ್ರೀ ಬಸ್ ಕೊಟ್ಬಿಟ್ಟು ಗಂಜೀರ್ ಬಿಟ್ಬಿಟ್ಟು ಹೆಂಡತಿದಿರೆಲ್ಲ ಬಸ್ ಹತ್ಕೊಂಡು ಹೋಯ್ತಾ ಇರ್ತಾವ ಅವ್ರ ಮನೆಗೆ ಅಂತಾರೆ. ಅದ್ರದಿಂದ ಏನು ತೊಂದ್ರೆ ಇಲ್ಲ ನಮ್ಗ, ಏನು ತೊಂದ್ರೆ ಇಲ್ಲ. ಬೇಕಾದಾಗ ಮಾತ್ರ ಅಷ್ಟೇ. ಒಳ್ಳೇದು. ಇರೋರ್ ತಾಗಿರ್ತದೆ, ಇಲ್ದವ್ರ ತಾಗಿಲ್ಲ. ಪಾಸ್ಬುಕ್ ಇದು ಆಧಾರ್ ಕಾರ್ಡ್ ಎತ್ಕೊಂಡು ಹೋಗ್ಬೋದಾ, ಹೋಗಿ ನೋಡ್ಕೊಂಡು ಎಲ್ಲ ಬರ್ಬೋದಾ? ಅದೊಂದು ತುಂಬಾ ಒಳ್ಳೇದ್ ಮಾಡವ್ರೆ. ಬತ್ತೈತೆ 2000 ಬತ್ತೈತೆ. ಏನ್ ಯಜಮಾನ ಕೊಡ್ತಿದ್ರ ಮಡಿಕಂತಿದ್ರ ಸೇವಿಂಗ್ಸ್ ಅಂತ? ಅವ್ರದೇ ಅವ್ರನಿಂದ ನಮ್ಮಕ. ಏನ್ ಹೇಳ್ತೀರಿ? ಈಗ ಚುನಾವಣೆ ಇದೆ, MP ಎಲೆಕ್ಷನ್, ಕಾಂಗ್ರೆಸ್ ಬಿಜೆಪಿ. ಒಂದು ಇದು ಆಂಬುಲೆನ್ಸ್ ಫ್ರೀ ಎಲ್ಲ ಇದ್ ಮಾಡಿದ್ರು. ಯಾರು? ಪ್ರದೀಪ್ ಈಶ್ವರ್ ಅವರು, ಮಧುಸೂದನ್ ಅವರು ಡಾಕ್ಟರ್ ಬಂದಿದ್ರು, ಅವರೆಲ್ಲ ಕರ್ಕೊಂಡು ಹೋದ್ರು. ಆಮೇಲೆ ಕರ್ಕೊಂಡು ಹೋಗಿ ಇದ್ ಮಾಡಿದ್ರು. ನಮ್ದು ಗೌರ್ಮೆಂಟ್ ನಿಂದ ಅಪ್ಲೈ ಆಗಿಲ್ಲ. ಆಮೇಲೆ ನಾವು ಅರ್ಧ ದುಡ್ಡು ಕಟ್ತೀವಿ. ಏನಾಗಿತ್ತು? ಯಾರಿಗೆ ಏನಾಗಿತ್ತು? ಆಪರೇಷನ್ಗೆ ಕಾಲು ಸ್ವಲ್ಪ ಇದಾಗಿ ಸಿಕ್ತು, ಇದಾಗಿತ್ತು ಅದರಿಂದ. ಆಮೇಲೆ ಪ್ರದೀಪ್ ಈಶ್ವರ್ ಅವರು MLA ಕಡೆಯಿಂದ ಮಧುಸೂದನ್ ಅವರು ಅವ್ರು ಹೇಳಿ 1,60,000 ಆಗಿತ್ತು. ಅದ್ರಲ್ಲಿ ನನ್ಗೆ ಅರ್ಧ ಕಟ್ಟು ಅಂತ ಹೇಳಿದ್ರು. ಅರ್ಧ ಕಟ್ಟಿದ್ವಿ. ಇನ್ ಮಿಕ್ಕಿದೆಲ್ಲ ಮಧುಸೂದನ್ ಪ್ರದೀಪ್ ಈಶ್ವರ್ ಅವರೇ ಹಾಕೊಂಡು ಎಲ್ಲ ಇದ್ ಮಾಡಿಸಿ ಕ್ಲೀನ್ ಆಗಿ ರೆಡಿ ಮಾಡಿ ಕೊಟ್ಟವ್ರೆ. ಆಂಬುಲೆನ್ಸ್ ಫ್ರೀ, ಊಟ ಫ್ರೀ. ಮಗು ಏನ್ ಬಿದ್ದಿದ್ದ? ಏನದು ಬಿದ್ದಿರೋದಲ್ಲ, ಅದು ಇಂಫೆಕ್ಷನ್ ಆಗಿ ಇದ್ ಮಾಡಿತ್ತು, ಒಳಗಿನಿಂದಾನೇ ಇದಾಗಿತ್ತು. ಅದನ್ನೆಲ್ಲ ತೆಗ್ದು ಇದ್ ಮಾಡಿದ್ರು. ಇನ್ನ ಒಳ್ಳೆ ಬಿಚ್ಚಬೇಕು, ಹೋಗ್ಬೇಕು. ಪಾಪ ಅವರು ಒಳ್ಳೆ ಮಾಡವ್ರೆ, ಎಲ್ಲ ಕ್ಲೀನ್ ಆಗಿ ಮಾಡಿ ಕೊಟ್ಟವ್ರೆ. ಅವರು ಇದ್ರಲ್ಲಿ ಪಕ್ಕ ಪರವಾಗಿಲ್ಲ. ಊಟ ಎಲ್ಲಾನು ಹಾಸ್ಪಿಟಲ್ ಡಾಕ್ಟ್ರು ಎಲ್ಲಾರು ಪರವಾಗಿಲ್ಲ. ಪ್ರೈವೇಟ್ ಆಸ್ಪತ್ರೆ ತೋರಿಸಿದ್ರು? ಪ್ರೈವೇಟ್ ಸಪ್ತಗಿರಿ ಪ್ರೈವೇಟ್ ಅಲ್ಲೇ ನಡೆಸಿದ್ರು. ಏನೋ ನಮ್ದು ಗೌರ್ಮೆಂಟ್ ನಿಂದ ಅಪ್ಲೈ ಆಗಿಲ್ಲ, ಪಾಪ ಅವರು ಮಾಡಿದ್ರು, ಆಗಿಲ್ಲ. ಅದರಿಂದ ನಮ್ಗೆ ಅರ್ಧ ದುಡ್ಡು ಕೊಟ್ರು. ಇನ್ನು ಮಿಕ್ಕಿದೆಲ್ಲ ಅವ್ರು ಹಾಕೊಂಡ್ರು. ನಮ್ಗೆ ಒಂದ್ 30,000 ರೂಪಾಯಿ ಕೊಡ ಅಂತ ಹೇಳಿದ್ರು. ಆಮೇಲೆ ಇನ್ನು ಸಿಕ್ಕಿದ್ದು ಅದು ಇದು ಎಲ್ಲ ಇದ್ದು ನಾವೇ ಮಾಡ್ಕೊಡ್ವಿ. ಇನ್ನು ಲಕ್ಷ ಇನ್ನು ಮಿಕ್ಕಿದೆಲ್ಲ ಅವರೇ ಕೊಟ್ಟು ಇದ್ ಮಾಡಿದ್ರು.
ಯಾರ್ಗ್ ಓಟ್ ಹಾಕ್ತೀರಾ ಈ ಸಲ? ಈ ಸರಿ ಪ್ರದೀಪ್ ಈಶ್ವರ್ಗೆ ಹಾಕ್ಬೇಕಂತ ಹೇಳ್ಕೊಂಡು ಪ್ರದೀಪ್ ಈಶ್ವರ್ ಅವ್ರು ಅಂದ್ರೆ ಯಾರು ಹೇಳ್ತಾರೋ ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ. ಕಾಂಗ್ರೆಸ್ ಇಲ್ಲ ಅವರೇ ಗೆಲ್ಲೋದು ಬಿಡಿ. ಅವರೇ ಬರೋದು ಅವರೇ, ಹೋಗೋದು ಅವರೇ. ಏನ್ ಬೇರೆಯವ್ರು ಬರೋ ಅಷ್ಟಿಲ್ಲ. ಮಗುಕ ಎಲ್ಲ ಮಕ್ಕಳಿಗೆ ಎಲ್ಲ ಚೆನ್ನಾಗ್ ಮಾಡವನೆ. ಎಲ್ಲ ಓಟ್ಗೂ ಅಷ್ಟೇ. ಮೊನ್ನೆ ಬಟ್ಟೆಗೂ ಇದ್ರಿಗೆಲ್ಲ ಕೊಟ್ಟವ್ರೆ ಕ್ಲೀನಾಗೆ. ಭಾರತೀಯ ಶಿಶುವರಲ್ಲಿ 1,000 ರೂಪಾಯಿ ಕೊಟ್ಟವ್ರೆ, ಬಟ್ಟೆ ಕೊಟ್ಟವ್ರೆ. ಮೊನ್ನೆ ಇದ್ರಕ ಸಂಕ್ರಾಂತಿ ಹಬ್ಬಕ್ಕನು 1,000 ರೂಪಾಯಿ ಮನೆಗೆ ಬಂದು ಕಾಲೋನಿಯಲ್ಲಿ ಕೊಟ್ಟವ್ರೆ. ಎಲ್ಲ ಪರವಾಗಿಲ್ಲ. ಹಿಂದೆ ಇದ್ದಂತ MLA ಅವ್ರ ಕಾಲೋನಿಗೆಲ್ಲ ಬತ್ತಿದ್ರ? ಯಾರು ಬರ್ತಾ ಇಲ್ಲ ಸರ್, ನಾವು ನೋಡೇ ಇಲ್ಲ ಸರಿಯಾಗಿ. ಅಂದ್ರೆ ಬರ್ತಾ ಇದ್ರು, ಊರಲ್ಲಿ ಇದ್ರು, ಏನ್ ಮಾತಾಡಕ್ಕೆ ಬಿಡ್ತಾ ಇಲ್ಲ. ಹೋಗಿ ಬಡವ್ರು ಮಾತಾಡೋಣ ಅಂದ್ರೆ ತೊಳ್ಳೋದು. ಈ MLA ಅವ್ರು ಹುಡುಕೊಂಡ್ ಇವ್ರಿಗೆ ಗನ್ಮ್ಯಾನ್ ಇಲ್ಲ, ಒಂದ್ ಸೆಕ್ರೆಟರಿ ಇಲ್ಲ, ಯಾರಿಲ್ಲ. ಕ್ಲೀನ್ ಆಗಿ ಬರ್ತಾನೆ, ಮಾಮೂಲಿ ಮನುಷ್ಯನಿಗೆ ಬರ್ತಾನೆ, ಮಾಮೂಲಿಯಾಗಿ ಎಲ್ಲಾರನ್ನು ಮಾತಾಡ್ಕೊಂಡು ಕ್ಲೀನ್ ಆಗಿ ಹೋಗ್ತಾನೆ. ಪರವಾಗಿಲ್ಲ. ಮನೆಯಲ್ಲಿ ಬಂದು ನೀರು ಕುಡಿತಾನೆ, ಚೆನ್ನಾಗಿ ಮಾತಾಡ್ತಾನೆ, ಮಕ್ಕಳನ್ನು ಎಲ್ಲಾರನ್ನು ಚೆನ್ನಾಗಿ ಮಾತಾಡ್ತಾನೆ. ಸೆಕ್ರೆಟರಿ ಇಲ್ಲ, ಒಂದು ಗನ್ಮ್ಯಾನ್ ಇಲ್ಲ, ಏನಿಲ್ಲ. MLA ಅಂದ್ರೆ ಎಷ್ಟು ಪವರ್ ಇರ್ತದೆ ಅಂದ್ರೆ ಇವ್ರು ಅಷ್ಟೊಂದಿಲ್ಲ. ಯಾಕೆ ಗೊತ್ತಾ, ಈಗ ಜನಗಳ ಆರಿಸಿರೋ MLA ಅಂದ್ರೆ ಜನಗಳ ಜೊತೆ ಇರ್ಬೇಕು ಅವ್ರೆ, ಆತರ. ಹೆಂಗ್ ಗೊತ್ತಾ, ಮಾಮೂಲಿ ಮನುಷ್ಯ MLA ನಾನು ಅಂತವನಲ್ಲ, ನಾನು ಇಂಥವನಲ್ಲ ಅನ್ನೋದೇನಿಲ್ಲ. ಮಾಮೂಲಿ ಮನುಷ್ಯ, ಮಾಮೂಲಿ ಹೆಂಗ ನಾವು ಫ್ರೆಂಡ್ಲಿನಾಗ ಮಾತಾಡ್ತೀವೋ ಹಂಗೆ ಮಾತಾಡ್ತಾರೆ. ಪರವಾಗಿಲ್ಲ, ಎಲ್ಲ ಪರವಾಗಿಲ್ಲ. ಇಂಥವರೇ ಬರ್ಬೇಕು ಅನ್ನೋದು ನಮಗೂ ಒಂದು ಆಸೆ. ಸೊ ಒಟ್ಟಲ್ಲಿ ಇವರು ಹೇಳ್ತಾ ಇರುವಂತಷ್ಟೇ, ಇವರ ಮಗಳು, ಈ ಮಗುಗೆ ಕಾಲು ಸ್ವಲ್ಪ ಗಾಯ ಆಗಿದ್ದು ಆಪರೇಷನ್ ಮಾಡಿಸಿದ್ದಾರೆ. ಸೊ ಆ ಟೈಮಲ್ಲಿ ಸುಮಾರು 1.5 ಲಕ್ಷದಷ್ಟು ಖರ್ಚಾಯಿತು. ಬಟ್ ಕಾರ್ಡ್ ಯಾವುದು ಇನ್ಸೂರೆನ್ಸ್ ಅಪ್ಲಿಕೇಬಲ್ ಆಗಲಿಲ್ಲ ಅಂತ ಟೈಮಲ್ಲಿ ಶಾಸಕರು ಒಂದು ಅರ್ಧ ಅಮೌಂಟನ್ನು ಸಹಾಯ ಮಾಡಿದ್ರು. ಜೊತೆಗೆ ಈ ಕಾಲೋನಿ ಏರಿಯಾ ಇದೆಯಲ್ಲ, ಸಾಮಾನ್ಯವಾಗಿ ಈ ಕಾಲೋನಿಗಳು ಸ್ಲಮ್ ಏರಿಯಾಗಳಿಗೆ ಶಾಸಕರ ಆದ್ಮೇಲೆ, ಚುನಾವಣೆ ಟೈಮಲ್ಲಿ ಎಲ್ಲರೂ ಬರ್ತಾರೆ, ಶಾಸಕರಾದ್ಮೇಲೆ ಜಾಸ್ತಿ ಯಾರು ಕೂಡ ಹಿಂದೆ ಇದ್ದಂಥವ್ರು ಬರ್ತಿರ್ಲಿಲ್ಲ. ಆದರೆ ಇವ್ರು ಬಂದು ಎಲ್ಲ ರೀತಿಯ ಅನುಕೂಲಗಳನ್ನ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಮೇಡಮ್ ಅವರ ಹೇಳಿ, ಈಗ ಎಲೆಕ್ಷನ್ ಇದೆ, ಒಂದು ಕಡೆ ಕಾಂಗ್ರೆಸ್ಸು, BJP, ಸುಧಾಕರ್ ಅವರು BJP ಇಂದ, ಕಾಂಗ್ರೆಸ್ ಇಂದ ಮೋಸ್ಟು ರಕ್ಷಾರಾಮಯ್ಯರು ಅಂತ ಹೇಳ್ತಿದ್ದಾರೆ. ಸೊ ಏನು ಹೇಳ್ತೀರಾ, ಇಲ್ಲಿ ಹೆಂಗಿದೆ ವಾತಾವರಣ? MLA ಅವರು ಇದ್ದಾರೆ, ಕಾಂಗ್ರೆಸ್ MLA ಪ್ರದೀಪ್ ಈಶ್ವರು, ಏನಾದ್ರು ಅನುಕೂಲಗಳಾಗಿದೆಯಾ? ಆಗ್ಬೇಕು ಅಂತ ಅನ್ಕೊಂತಾ ಇದೀರಿ ಸರ್. ಸರ್ ಹೇಳಿದಾರೆ ಮಾಡ್ಕೊಡ್ತೀನಿ ಅಂತ, ಅನುಕೂಲ ಮಾಡ್ಕೊಡ್ತಾರೆ ಅಂತಾನೆ ನಾವು ಅನ್ಕೊಂತಾ ಇದೀವಿ. ಒಳ್ಳೆಯವರು, ಎಲ್ಲ ರೆಸ್ಪೆಕ್ಟ್ ಕೊಡ್ತಾರೆ, ಜನಗಳಿಗೆ ಮರ್ಯಾದೆಯಿಂದ ಮಾತಾಡ್ತಾರೆ. ಪರವಾಗಿಲ್ಲ ಸರ್, ಮಾಡ್ಬೋದು, ಮಾಡ್ಕೊಡ್ತಾರೆ ಅಂತಾನೆ ನಾವು ಅನ್ಕೊಂಡಿದೀವಿ. ಏನ್ ಸಮಸ್ಯೆ ಇದೆ ಮೇಡಮ್ ಅವರ? ನಿಮ್ ನೋಡ್ರಿ ಏನೋ ಸಮಸ್ಯೆ ಇರಂಗಿದೆ. ಇಲ್ಲ ಸರ್, ನಾವು ಈ ಊರಿಗೆ ಬಂದು ಒಂದ್ 25 ವರ್ಷ ಆಯ್ತು. ಇಲ್ಲೇ ಇದೀರಿ ಸದ್ಯಕ್ಕೆ. 4 ಜನ ಮಕ್ಳು, ಇರಕ್ ಮನೆ ಇಲ್ಲ, ಜಮೀನ್ ಇಲ್ಲ, ನಮ್ಗೆ ಅಂತ ಏನು ಇಲ್ಲ ಸರ್. ಅದಕ್ಕೆ ಸರ್ ಅವ್ರ ಹತ್ರ ಹೋಗಿ ಕೇಳ್ಕೊಂಡ್ರಿ, ಹಿಂಗೈತೆ ಸರ್ ನಮ್ ಪರಿಸ್ಥಿತಿ, ಏನ್ ಮಾಡೋದು, ಮಕ್ಕಳನ್ನ ಹಾಕೊಂಡು ಕೂಲಿ ಮಾಡ್ಕೊಂಡು ಇಬ್ರ ಜೀವನ ಮಾಡ್ಬೇಕು, ಮಕ್ಕಳನ್ನ ಸಾಕೋದು ಕಷ್ಟ ಆಗೈತೆ ಸರ್ ಅಂತ. ಇಲ್ಲಮ್ಮ, ಆದಷ್ಟು ನಾನು ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಮಾಡ್ಕೊಡ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ ಸರ್. ಈಗ ಹೇಳ್ತಿದ್ದೀರಿ 4 ಜನ ಮಕ್ಕಳು, ಕುಟುಂಬ ಕಷ್ಟ ಅಂತ ಹೇಳಿ. ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಒಂದಷ್ಟು ಗ್ಯಾರಂಟಿ ಯೋಜನೆಗಳು ಅಂತ ಬಂತು, ಏನಾದ್ರು ತಲುಪಿದ್ಯಾ ನಿಮ್ಗೆ? ಸಿಗ್ತಾ ಇದೆ. ಏನೇನ್ ಬರ್ತಿದೆ? ಅದೇ ಗೃಹಲಕ್ಷ್ಮಿದ್ ಬರ್ತಾ ಇದೆ, ಮತ್ತೆ ರೇಷನ್ದು ಬರ್ತಾ ಇದೆ ಸರ್. ಅನುಕೂಲ, ಸರ್. ಅದ್ರಿಂದ ಸ್ವಲ್ಪ ಅನುಕೂಲ ಆಯ್ತು. ನಾವು ಸ್ವಲ್ಪ ಕಷ್ಟಪಟ್ಟು, ಇಬ್ರು ಕಷ್ಟಪಟ್ರು ಮಕ್ಳು ಓದ್ಸಕ್ಕೆ ಕಷ್ಟ ಆಗ್ತಾ ಇದೆ. ಅಂತದ್ರಲ್ಲಿ ಇದ್ಯಾವ್ದು ಬಂದು ಸ್ವಲ್ಪ ಅನುಕೂಲ ಆಯ್ತು ಸರ್ ನಮ್ಗೆ, ಇಲ್ಲ ಅಂತ ಹೇಳಿಲ್ಲ. ಇಲ್ಲ ಸರ್ ಅವರಿಂದಾನು ಸ್ವಲ್ಪ ಆಗುತ್ತೆ ಅಂತ ನಂಬಿಕೆ ಇದೆ ಸರ್. ಇನ್ನು ಬಂದ್ 8 ತಿಂಗಳಾಯ್ತು, ಇನ್ನು ಕಡಿಮೆ ಟೈಮು, ಇನ್ನು ಜಾಸ್ತಿ. ಹೌದು ಸರ್, ಇನ್ನ ಕಡಿಮೆ ಟೈಮು, ಇನ್ನ ಮುಂದೆ ಆಗುತ್ತೆ ಅಂತ ನಮ್ಗೆ ನಂಬಿಕೆ ಐತೆ. ನೋಡೋಣ, ನಮ್ಗೆ ಅದೇ ಇರಕ್ಕೆ ಒಂದ್ ಮನೆ ಅಂತ ಮಾಡ್ಕೊಟ್ರೆ ಸಾಕು ಸರ್. ಅದ್ ಬಿಟ್ಟು ನಾವ್ ಇನ್ನೇನು ಕೇಳ್ತಾ ಇಲ್ಲ. ಮನೆ ಒಂದ್ ಇದ್ರೆ ಕೂಲಿ ಮಾಡ್ಕೊಂಡಾದ್ರೂ ತಿನ್ಬೋದಲ್ಲ ಸರ್, ಅದೊಂದು ಆಸೆ ಸರ್ ಅಷ್ಟೇ. ಈಗ ಸರ್ಕಾರದಲ್ಲಿ ಈಗ ವಸತಿ ಇಲಾಖೆನಲ್ಲಿ ರಾಜೀವ್ ಗಾಂಧಿ ಜೊತೆ ಆಶ್ರಯ ಯೋಜನೆಗಳೆಲ್ಲ ಮನೆಗಳೆಲ್ಲ ಕೊಡ್ತಾರೆ. ಕೇಳ್ಕೊಂತಾ ಇದೀರಿ ಸರ್. ಅಷ್ಟು ವರ್ಷಗಳಿಂದ ಮೈನ್ ರೆಸ್ಪೆಕ್ಟ್ ಇಲ್ಲ. ಯಾರು ಹಿಂದೆ ಇದ್ದವರ? ಈಗ ಅಂತ ಅಲ್ಲ, ಅವತ್ತಿಂದನೂ ಅಷ್ಟೇ. ಈಗ ಸರ್ ಅವ್ರು ಬಂದಾಗಿಂದ ಪರವಾಗಿಲ್ಲ. ಅಂದ್ರೆ ಹಿಂದೆ ಇದ್ದವ್ರ MLA ಅವ್ರಿಗೆ ಕೇಳಿದ್ರ? ಸುಧಾಕರ್ ಅವ್ರಿಗೆ ಏನಂದ್ರು? ಕೇಳಿದಿರಿ ಸರ್, ಬೇಜಾನ್ ಸತಿ ಕೇಳಿದಿರಿ. ನಮ್ಗೆ ರಾಜಕೀಯ ಅದು ಇದು ಅಂತ ಏನಿಲ್ಲ ಸರ್. ಅದೇ ಇವಾಗ ಪ್ರದೀಪ್ ಈಶ್ವರ್ ಸರ್ ಬಂದಾಗಿಂದ ಪರವಾಗಿಲ್ಲ. ಒಂದ್ಸತಿ ಹೋಗಿದ್ರಿ, ನಾವ್ ಅಲ್ಲಿಗೆ ಹೋಗಿದ್ರಿ, ಬೆಂಗಳೂರಿಗೆನೆ, ಅಕಾಡೆಮಿ ಹತ್ರ. ತುಂಬಾ ಮರ್ಯಾದೆ ಕೊಟ್ರು ಸರ್ ಅವರು, ನಾವ್ ಮರೆಯಕ್ ಆಗಲ್ಲ. ಚೆನ್ನಾಗ್ ನೋಡ್ಕೊಂಡ್ರು ಅಷ್ಟೇ ಸರ್. ಎಲ್ಲ ಸ್ಪಂದಿಸ್ತಾರ? ಎಲ್ಲ ಒಂದು ಅಕ್ಕ ತಂಗಿ ತರ ಮಾತಾಡ್ಸ್ಕೊಂಡು. ಏನ್ ಹೇಳ್ತೀರಿ ಅವ್ರಿಗೆ, ಪ್ರದೀಪ್ ಈಶ್ವರ್ ಅವ್ರಿಗೆ? ಪರವಾಗಿಲ್ಲ ಸರ್, ಗೆದ್ದಿದ್ದಕ್ಕೆ ಒಳ್ಳೆ ಅನುಕೂಲ ಆಯ್ತು. ಒಳ್ಳೆ ಅನುಕೂಲ ಆಗಿದೆ. ಬರ್ತಾರ ತಮ್ಮ ಕಷ್ಟ ಇಲ್ಲ. ಯಾಕಂದ್ರೆ MLA ಗಳು ಮಿನಿಸ್ಟರ್ಗಳು ಆದ್ಮೇಲೆ ಕಾಲೋನಿಗಳಿಗಿಂತ ಏರಿಯಾಗ ಬರೋದೇ ಇಲ್ಲ. ಪ್ರದೀಪ್ ಈಶ್ವರ್ ಬಂದಿದ್ದಾರಾ?
ಅಂದ್ರೆ ನಾನು ಇದೇ ಫಸ್ಟ್ ಟೈಮ್ ಸರ್ ಮಾತಾಡಿರೋದು ಅವ್ರ ಜೊತೆ. ಅವ್ರ ಜೊತೆ ನಾನು ಎಂದೂ ಡೈರೆಕ್ಟ್ ಆಗಿ ಮಾತಾಡಿಲ್ಲ. ಬೆಂಗಳೂರಿಗೆ ಹೋದಾಗ ಮಾತ್ರ ಡೈರೆಕ್ಟ್ ಆಗಿ ಮಾತಾಡಿದ್ದು. ಒಳ್ಳೆ ಮನುಷ್ಯ ಅನ್ನಿಸ್ತಾರ? ಅಯ್ಯೋ ಒಳ್ಳೆಯವರು ಸರ್, ಯಾರು ಅಷ್ಟು ಮರ್ಯಾದೆ ಕೊಡಲ್ಲ. ಪರವಾಗಿಲ್ಲ, ಅವ್ರು ದೊಡ್ಡ ಮನುಷ್ಯರಾದ್ರೂ ಒಳ್ಳೆ ಮರ್ಯಾದೆ ಕೊಟ್ಟು ಮಾತಾಡಿದ್ರು. ಅಲ್ಲೇ ಇರೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ರು, ಮತ್ತೆ ಬೆಳಗ್ಗೆ ಹೋಗೋದಿಕ್ಕೆಲ್ಲ ಅವಕಾಶ ಮಾಡಿಕೊಟ್ರು, ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು ಸರ್. ಪರವಾಗಿಲ್ಲ, ಅಂತವ್ರನ್ನ ಮರಿಬಾರ್ದು ಸರ್. ಅದೇ ನಮ್ಗೆ ಇರೋದಕ್ಕೆ ಒಂದು ಅನುಕೂಲ ಮಾಡಿಕೊಟ್ರೆ ಸಾಕು ಸರ್. ಇನ್ನು ಅದು ಬಿಟ್ಟು ನಾವಿನ್ನೇನು ಕೇಳಲ್ಲ. ಓಕೆ, ಈಗ ಎಲೆಕ್ಷನ್ ಇದೆ. ಸೊ ಕಾಂಗ್ರೆಸ್ ಅವರು ಇರ್ತಾರೆ, ಬಿಜೆಪಿನವರು ಇರ್ತಾರೆ. ಸೊ ಈಗೇನು MLA ಅವ್ರ ಮಕ ನೋಡ್ಕೊಂಡು ನೀವು ಕಾಂಗ್ರೆಸ್ ವೋಟ್ ಮಾಡ್ತೀರಾ ಅಥವಾ ಹೇಗೆ? MLA ಅವ್ರ ಮಕ ನೋಡ್ಕೊಂಡು ಅಂತಲ್ಲ ಸರ್. ಗ್ಯಾರಂಟಿ ಯೋಜನೆಗಳು ಬೇರೆ ಸಿಕ್ಕಿದೆ ನಿಮ್ಗೆ. ಯೋಜನೆಗಳು ಎಲ್ಲ ಅದರಿಂದಾನೇ ಅಲ್ವಾ ಸರ್ ಸ್ವಲ್ಪ ಅನುಕೂಲ ಆಗಿರೋದು ನಮ್ಮಂತ ಬಡವ್ರಿಗೆ. ಅದ್ ಬಿಟ್ಟು ಏನಿದೆ ಹೇಳಿ, ನಮ್ಮಂತವ್ರಿಗೆ ಇವಾಗ 2000 ಬಂದ್ರೆ ಎಷ್ಟು ಮೇಲು. ಹೌದು. ಇವಾಗ ರೇಷನ್ ಕಮ್ಮಿ ಕೊಡ್ತಾವ್ರೆ. ಅದ್ರಲ್ಲಿ ಇವಾಗ ಅದರಿಂದ ಒಂದಷ್ಟು ಹಣ ಬಂದ್ರೆ ಏನೋ ಅದ್ರಲ್ಲಿ ಸ್ವಲ್ಪ ತಂದಾಗ ಅಂದ್ರೆ ಒಬ್ರು ಇಬ್ರು ಮಕ್ಳಿರೋರ್ಗ್ ಸರೋಗುತ್ತೆ. ನಮ್ಮ ಮನೆಯಲ್ಲಿ 4 ಜನ, ನಮ್ ತಾಯಿ, ನಮ್ಮ ಮಾವ, ಒಟ್ಟು ನಮ್ಮ ಮನೆಯಲ್ಲಿ ಒಂದ್ 10 ಜನ ಇರ್ತೀರಿ ಸರ್. 10 ಜನ ಇರ್ಬೇಕಾದ್ರೆ ಮನೆ ಬಾಡಿಗೆ ಕಟ್ಕೊಂಡು ಜೀವನ ಸಾಗಿಸೋದು ಎಷ್ಟು ಕಷ್ಟ. ಅದಕ್ಕೆ ಆ ಬಾಡಿಗೆ ಕಟ್ಟೋದೊಂದು ಇಲ್ದಿರ ನಮಗೆ ಅಂತ ಒಂದ್ ಸೂರಾದ್ರೆ ಅಕಸ್ಮಾತ್ ಇವಾಗ ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಏನೋ ಹೆಚ್ಚು ಕಮ್ಮಿ ಆಯ್ತು. ಹೌದು ಸರ್. ತಾವೇನ್ ಹೇಳ್ತೀರಿ ಸರ್? ಅದು ಪ್ರದೀಪ್ ಈಶ್ವರ್ ಸರ್ ತುಂಬಾ ಒಳ್ಳೆಯವರು. ಅವರು ಎಲ್ಲರೂ ಸರ್ ನಾವು ಕೇಳಿದಕ್ಕೆ ರೆಸ್ಪೆಕ್ಟ್ ಕೊಟ್ರೆ ಸರ್. ಅಷ್ಟು ದೂರ ಹೋಗೋದಕ್ಕೆ ಅಷ್ಟು ದೂರ ಏನಕ್ಕಪ್ಪ ಬರಕ್ ಹೋದ್ರಿ, ಅಲ್ಲೇ ಬರ್ತಾ ಇದ್ನಲ್ಲ ಮನೆ ಹತ್ರ ಅಂತಂದ್ರು. ಸರ್ ಹಿಂಗೆ ಬಂದಿದ್ದೀರಿ ಅಂತಂದ್ರೆ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ, ಒಳ್ಳೆ ಕೆಲ್ಸಗಳು ಮಾಡಿಸ್ತಾ ಇದಾರೆ. ಜನ ಸ್ಪಂದನೆ ಜಾಸ್ತಿ ಇದೆ ಸರ್. ಚಿಕ್ಕಬಳ್ಳಾಪುರದಲ್ಲಿ MP-ನಲ್ಲಿ ಸರ್ ಕಾಂಗ್ರೆಸ್ ಬರುತ್ತೆ ಸರ್, 100% ಕಾಂಗ್ರೆಸ್ ಬರುತ್ತೆ ಸರ್. ನಾವು ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ. ಬಿಜೆಪಿ ನನ್ನ ಮಕ್ಳು ಏನ್ ಮಾಡಿದ್ರು ಅಂದ್ರೆ ನಮ್ಗೆ ಉದ್ಧಾರ ಮಾಡಿಲ್ಲ. ಕೊರೋನಾ ತಂದ್ರು, ಶಾನ್ ಜನ ಸಾಯಿಸಾಕಿದ್ರು. ಅದ್ರಕ ನಮ್ ಕಾಂಗ್ರೆಸ್ ಪಕ್ಷನೇ ಬರ್ಬೇಕು. ಕೊರೋನಾ ಬಿಜೆಪಿ ತಂದಿದ್ದು? ಬಿಜೆಪಿ ಅವರೇ. ಬಿಜೆಪಿ ಔಷಧಿ ಕೊಟ್ಟಿದ್ ನಾವು ಅಂತಾರೆ. ಔಷಧಿ ಕೊಟ್ರು ಕಿಡ್ನಿಗಳೆಲ್ಲ ಕಿತ್ಕೊಂಡ್ರು, ಈ ಬಿಡ್ ಮಾಡಿದ್ರು. ಅವ್ರನ್ನ ಹತ್ರಕ್ಕೆ ಬರ್ಲಿಕ್ಕಿಲ್ಲ. ಅದರಿಂದ ಈ ಇದು ಇದು ತಂದ್ರು, ಏನ್ JCB ತಂದು ಅಲ್ಲಿ ಅವನ್ನ ಮಣ್ಣು ಮಾಡೋದು, ನಾವಿಲ್ಲಿರೋದು ಹತ್ಕೊಂಡು ಸುರ್ಕೊಂಡು. ಅದರಿಂದ BJP ಅವರು. ಅವಾಗ ನಿಮ್ MLA ಸುಧಾಕರ್ ಅವರೇ ಮಿನಿಸ್ಟರ್ ಆಗಿದ್ರು, ಆರೋಗ್ಯ ಅವಾಗ ಅವನು ಮಾಡಿದ್ದು ಡಾಕ್ಟರ್ ಸುಧಾಕರ್. ಏನ್ ಮಾಡಿದ್ದು? ಈ ಇದು ಕೊರೋನಾ ತಂದಿದ್ದು. ಇವಾಗ ಕೊರೋನಾ ಅವ್ರ ಅಪ್ಪನಿಗೆ ಬಂದಿತ್ತು, ಅವನ ಹೆಂಡತಿಗೆ ಬಂದಿತ್ತು, ಅವನಿಗೆ ಬಂದಿತ್ತು. ಹೆಂಗ್ ಮೇಲೆ ಆಯ್ತು ಅವನಿಗೆ? ಹೆಂಗ್ ಮೇಲೆ ಆಯ್ತು ಅವನಿಗೆ? ಇದು ಬಡವ್ರನ್ನ ಸಾಯಿಸಕ ಅವನ್ನ ಯೋಚನೆ ಮಾಡಿದ್ನು. ಎಷ್ಟು ಜನ ಸಾಯಿಸವನೆ. ಅದರಿಂದ ನಾವು ಬಡವರ ಪಕ್ಷ ಕಾಂಗ್ರೆಸ್. ಈ ಸಲ ನಿಂತವ್ರ ಎಲೆಕ್ಷನ್ಗೆ, MP ಎಲೆಕ್ಷನ್ಗೆ ನಿಮ್ ಕ್ಷೇತ್ರಕ್ಕೆ ನಿಂತವ್ರೆ. ಗಲೇತಾರೆ. ಅಲ್ಲ ಸುಧಾಕರ್ ಗೆಲ್ತಾರ? ಎಲ್ಲೇ ಅವನು ನಾಶನ ಹೋಗ್ತಾನೆ, ನಾಶನ. ಈ ಸಲ ನಮ್ಮ ಕಾಂಗ್ರೆಸ್ ಪಕ್ಷ ಯಾರೇ ನಿಂತರು ಗೆಲ್ತಾರೆ. ನೀವ್ MLA ಬರ ಇಲ್ಲಿ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ನವ್ರ ಇದಾರೆ, ಕೆಲಸ ಮಾಡೋರ? ಪ್ರದೀಪ್ ಈಶ್ವರ್ ಕೆಲಸ ಮಾಡೋರ ಸರ್? ಪ್ರದೀಪ್ ಈಶ್ವರ ಅವರು ₹1 ಅವ್ರ ಹತ್ರ ತಗೊಂಡಿಲ್ಲ. ನಾವು ಪಕ್ಷಕ್ಕಾಗಿ ದುಡ್ದಿವಿ. ದುಡ್ದು ನಂಕನ್ನ ನನ್ನ ಹಾಕೋದು ಎದುರಾಕೋದನ್ನು ಯಾರು? ಸುಧಾಕರ್ನು. ಆತನ ಕಲ್ದಿರಿ ಆಗಿದ್ನು. ಅದನ್ನ ಬರಿಲ್ಲ, ಪ್ರದೀಪ್ ಬರಿಲ್ಲ, MLA ಬರಿಲ್ಲ. ಈ ಸಲ ಇವನ್ ನಂಗೆ ಸಾಯಿಸ್ತೀವಿ ಸರ್. ಈಗ ಎಲೆಕ್ಷನ್ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಸುಧಾಕರ್ ವರ್ಸಸ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ಲ, ಸುಧಾಕರ್ ವರ್ಸಸ್ ಪ್ರದೀಪ್ ಈಶ್ವರ್ ಅನ್ನೋ ತರ ಚರ್ಚೆಗಳು ನಡೀತಿದೆ. ತಾವೇನ್ ಹೇಳ್ತೀರಾ ಇಲ್ಲಿನ ಮತದಾರ ನೀವು? ಸರ್ ಪ್ರದೀಪ್ ಈಶ್ವರ್ಗೆ ಗೆಲ್ತಾರೆ ಸರ್, ಕಾಂಗ್ರೆಸ್ಗೆ ವೋಟ್ ಹಾಕೋದು. ಅಂದ್ರೆ ಪ್ರದೀಪ್ ಈಶ್ವರ್ ಇಂದ ಕಾಂಗ್ರೆಸ್ ಗೆಲ್ಲುತ್ತೆ ಅಂತೀರಾ? ಹೌದು ಸರ್. ಯಾಕೆ ಆತರ? ಸರ್ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ಅವರು, ಅದಕ್ಕೆ ಅವರೇ ಗೆಲ್ತಾರೆ. ಏನೇನ್ ಕೆಲಸಗಳಾಗಿದೆ ಯುವಕರಿಗೆ? ನಿಮ್ಗೇನ್ ಅನುಕೂಲ ಆಗಿದೆ ಪ್ರದೀಪ್ ಈಶ್ವರ್ ಅವರು ಗೆದ್ದಿರೋದ್ರಿಂದ ಇಲ್ಲಿ? ಸರ್ ಊರಲ್ಲಿ ಬಂದು ನಮಸ್ತೆ ಚಿಕ್ಕಬಳ್ಳಾಪುರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮನೆಗೆ ಹೋಗ್ತಾರೆ, ಮನೇಲಿ ಮಾತಾಡ್ಕೊಂಡು ಕಷ್ಟ ಸುಖದೆಲ್ಲ ಕೇಳ್ತಾರೆ.
ಇನ್ನ ಚೆನ್ನಾಗಿ ಮಾಡ್ತಾ ಇದಾರೆ, ಪ್ರಾಬ್ಲಮ್ ಇಲ್ಲ. ಈಗ 8 ತಿಂಗಳು ಆಗ್ತಿದೆ, ಅವರ ಆಡಳಿತ ನಿಮ್ಗೆ ಇಷ್ಟ ಆಗಿದ್ಯಾ? ಚೆನ್ನಾಗಿ ಆಗಿದೆಯಲ್ಲ ಸರ್, ಚೆನ್ನಾಗಿ ಮಾಡ್ತಾ ಇದಾರೆ. ಓಕೆ, ಹಂಗಾರೆ ಈ ಸಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ರಕ್ಷಾರಾಮಯ್ಯ ಅವ್ರಿಗೆ ಇಲ್ಲಿನ ಕ್ಯಾಂಡಿಡೇಟ್ ಅಂತ ಹೇಳ್ತಿದ್ದಾರೆ. ಹೌದು ಸರ್. ಹಂಗಾರೆ ಪ್ರದೀಪ್ ಈಶ್ವರ್ ಅವರು ಯುವಕರಿಗೆ ತುಂಬಾ ಇಷ್ಟ ಆಗ್ತಾರೆ ಅಂತಾರೆ ಇಲ್ಲಿ. ಸರ್ ಎಷ್ಟು ಇಷ್ಟ ಅಂದ್ರೆ ತೋರಿಸಿ ನೋಡಿ ಸರ್, ಯಾವ ತರ ಇರ್ತಾರೆ ನಮ್ಮ ಬಾಸು. ಏನ್ ಸರ್ ಅಚ್ಚೇನೆ ಹಾಕ್ಸ್ಕೊಂಡ್ಬಿಟ್ಟಿದ್ದೀರಾ? ಅವ್ರ ಅಭಿಮಾನಿ ಸರ್ ನಾನು. ಯಾವಾಗಿದು ಗೆದ್ದಕ್ ಮುಂಚೆ? ಮುಂಚೆನೆ ಹಾಸ್ಕೊಂಡಿದ್ದೆ ಸರ್. ಗೆಲ್ಲಕ್ ಮುಂಚೆನೆ. ಸೊ MLA ಆದ್ಮೇಲೆ ಹಾಕ್ಸ್ಕೊಂಡಿಲ್ಲ ಸರ್, ಹಂಗಾರೆ ಇದು ನಿಜವಾದ ಅಭಿಮಾನಿ ಅಚ್ಚೆ ಇದು. ಯಾಕೆ ಗೆದ್ಮೇಲೆ ಹಾಕ್ಸ್ಕೊಂಡಿರ? ಏನೋ MLA ಗೆ ಸ್ವಲ್ಪ ಫೇವರ್ ಮಾಡಕ್ಕೋಸ್ಕರ ಹಾಕ್ಸ್ಕೊಂಡು? ಗೆಲ್ಲಕ್ ಮುಂಚೆನೆ ಹಾಕಿರೋದು ಇದು. ಯಾಕೆ ಇಷ್ಟೊಂದು ಅಭಿಮಾನ ಅಂತ? ಹಂಗೆ ಸರ್ ಅವ್ರ ಅಂದ್ರೆ ನಮ್ಗೆ ಅವಾಗ್ಲಿಂದ ಇವತ್ತು ಅಂದ್ರೆ ಹಂಗೆ ಇನ್ಸ್ಪಿರೇಷನ್. ಹೌದು ಸರ್. ನೋಡಿ ಇಲ್ಲಿ ಯುವಕರು ಒಬ್ರು, ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಶಿವಶಂಕರ್ ಅಂತ. ಓಕೆ, ಶಿವಶಂಕರ್ ಅನ್ನೋರು ಪ್ರದೀಪ್ ಈಶ್ವರ್ ಅವ್ರು ಅಚ್ಚೆನ ಹಾಕ್ಸ್ಕೊಂಡಿದ್ದಾರೆ. MLA ಆದ್ಮೇಲೆ ಹಾಕ್ಸ್ಕೊಂಡಿರೋದಲ್ಲ, MLA ಗಿನ್ನ ಮುಂಚೆನೆ ಅವರ ಮೋಟಿವೇಶನ್, ಯುವಕರಿಗೆ ಅವ್ರು ಮಾಡೋಂಥ ಮೋಟಿವೇಶನ್ ಇದೆಲ್ಲನೂ ಕೂಡ ನೋಡಿ ಇಂಪ್ರೆಸ್ ಆಗಿ ಅವ್ರ ಅಭಿಮಾನಿ ಆಗೋಕ್ಕೋಸ್ಕರ ಸೊ ಈ ಒಂದು ಅಚ್ಚೆಯನ್ನ ಹಾಕ್ಸ್ಕೊಂಡಿರುವಂಥದ್ದು. ನಾನು ಹೇಳಿದೆ ಪೆರೇಸಂದ್ರದಲ್ಲಿ ಇದೀವಿ ಅಂತೇಳಿ. ಪೆರೇಸಂದ್ರ ಇಲ್ಲಿನ ಶಾಸಕರು, ಚಿಕ್ಕಬಳ್ಳಾಪುರ ಶಾಸಕರು ಪ್ರದೀಪ್ ಈಶ್ವರ್ ಅವರ ಸ್ವಂತ ಊರು ಬೇರೆ. ಸರ್ ಏನ್ ಹೇಳ್ತೀರಿ? ನಿಮ್ಮ ಕ್ಷೇತ್ರದ MLA ಅವರು ನಿಮ್ಮ ಇದೇ ಊರಿನವರು. ಸೊ ಒಂದ್ ಕಡೆ ಇಲ್ಲಿನ MLA ಹೊಸ ಸುಧಾಕರ್ ಅನ್ನುವಂತ ಫೈಟ್ ನಡೀತಿದೆ, ಇವಾಗ ಎಲೆಕ್ಷನ್ ಬೇರೆ ಇದೆ, ಏನ್ ಹೇಳ್ತೀರಿ? ಸರ್ ನಮ್ಮ ಇವಾಗ ಇರೋ ಶಾಸಕರು ಪ್ರದೀಪ್ ಸಾರು ಇದುವರೆಗೂ ಯಾರು ಮಾಡಿಲ್ಲ ಸರ್. ಹಿಂದುಳಿದ ವರ್ಗಕ್ಕೆ ಇದುವರೆಗೂ ಸ್ವಾತಂತ್ರ್ಯ ಬಂದಾಗಿಂದ ಯಾವುದೇ ಮಶಾಣ ಮಾಡಿಲ್ಲ ಯಾರೇ ಆಗಲಿ. ನಮ್ಮ ಶಾಸಕರು ಕೊಟ್ಟ ಮಾತಂತೆ ಒಂದು 6 ತಿಂಗಳಲ್ಲಿ ನಮಗೆ ಮಶಾಣ ಜಾಗವನ್ನು ತೋರಿಸಿ ನಮಗೆ ಅನುಕೂಲ ಮಾಡಿಕೊಟ್ಟವ್ರೆ. ಅವರು ಪ್ರದೀಪ್ ಸಾರ್ ಅವರು ಮಿನಿಸ್ಟರ್ ಆಗಬೇಕು ಅನ್ನೋದು ನಮ್ಮ ಆಸೆ. ಈಗ ಎಲ್ಲಿ ಸ್ಮಶಾನ? ಇಲ್ಲಿ ಪೆರೇಸಂದ್ರಕ್ಕೆ ಸ್ಮಶಾನನೇ ಇರ್ಲಿಲ್ವಾ? ಮಶಾನ ಇರಲಿಲ್ಲ ಸರ್. ಎಲ್ಲಿ ಮಣ್ಣು ಮಾಡ್ತಿದ್ರ? ಹಳ್ಳಿಗಳಲ್ಲಿ ಅಲ್ಲಿ ಇಲ್ಲಿ ಮಣ್ಣು ಮಾಡಿಬಿಟ್ರು ಸರ್. ಜಮೀನಲ್ಲಿ ಇಲ್ಲದೆ ಇರೋರು ಹಳ್ಳಿಗಳಲ್ಲಿ ವಂಕೆಗಳಲ್ಲಿ ಬಿಸಾಕ್ತಾ ಇದ್ರು. ನೀರು ಬಂದಾಗ ಕುಚ್ಕೊಂಡು ಹೊರಟೋಗ್ತಾ ಇದ್ವು. ಯಾರೇ ಇಷ್ಟು ದಿನ ರಾಜಕೀಯ ವ್ಯಕ್ತಿಗಳು ಬಂದಿದ್ರು, ಯಾರು ಮಾಡಿಲ್ಲ ಸರ್. ಆಗಿದೆ ಸರ್. 1 ಎಕರೆ 10 ಗುಂಟೆ ಸ್ಯಾಂಕ್ಷನ್ ಮಾಡಿಕೊಟ್ಟು ನಮ್ಗೆ ಹ್ಯಾಂಡ್ ಓವರ್ ಮಾಡ್ಯಾರ ಸರ್. ಇದುವರೆಗೂ ಯಾರು ಮಾಡಿಲ್ಲ ಸರ್. ಈಗ MP ಎಲೆಕ್ಷನ್ಗೆ ಸುಧಾಕರ್ ಅವರು BJP-ಯಿಂದ, ಓಕೆನಾ? ಇನ್ನೊಂದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನ್ನೋದಕ್ಕಿನ್ನ ವರ್ಸಸ್ ಪ್ರದೀಪ್ ಈಶ್ವರ್, ಸುಧಾಕರ್ ವರ್ಸಸ್ ಪ್ರದೀಪ್ ಈಶ್ವರ್ ಅಂತ ನಿಜನಾ ಅದು? ನಿಜಾನ ಸರ್. ಯಾಕೆ ಆ ರೀತಿ ಅಂತ? ಯಾಕಿದ್ದಾರೆ ಅಂದ್ರೆ ಮೊನ್ನೆ ಸಾನೆ ಸೋತಿದ್ದಾರೆ ಸರ್. ಮತ್ತೆ ಇನ್ನೊಂದು ಸಾರಿ ಅದೇ ಸೋಲಿಸಿ ತೀರಿಸ್ತಾರೆ ಅಂತ ನಮ್ಮ ಶಾಸಕರು ಪಣ ತಟ್ಟವ್ರು ಸರ್. ಯಾಕೆ ಸುಧಾಕರ್ ಅವ್ರ ವಿರುದ್ಧ ಇಷ್ಟೊಂದು ಆಕ್ರೋಶ ಜನರು ಚಿಕ್ಕಬಳ್ಳಾಪುರದಲ್ಲಿ ಅಂತ ಹೇಳಿ? ಜನಗಳಿಗೆ ಅವ್ರೇನು ಮಾಡಿಲ್ಲ ಸರ್. ಅವ್ರು ಸ್ವಾರ್ಥ ಮಾಡ್ಕೊಂಡವ್ರೆ, ದುರ್ಜನ ಮಾಡವ್ರೆ, ಬೇರೆ ಏನು ಮಾಡಿಲ್ಲ ಸರ್. ಅದೇ ಕಾರಣಕ್ಕೆ ಸೋಲಾಯ್ತು ಸರ್. ಒಂದ್ ಸೋಲಾದ್ಮೇಲೆ ಬದಲಾಗಿದ್ದಾರೆ ಸುಧಾಕರ್ ಅಂತಾರೆ, ಬದಲಾಗಿಲ್ವಾ? ಇನ್ನೂ ಇಲ್ಲ ಸರ್. ಏನು ಬದಲಾಗಿರೋ? ಏನು ತೋರಿಸಿದ್ರೆ ಅಲ್ಲ ಸರ್, ಬದಲಾಗಿರೋ ತೋರಿಸ್ಬೇಕಲ್ಲ. ಮೊನ್ನೆ ಎಷ್ಟು ಹೇಳಿದ್ರು ಪ್ರದೀಪ್ ಈಶ್ವರ್ ಬಲಿಲಿ ಅಂತ ಕುರಿ ಕೊಬ್ಲಿ ಅಂತ ಬಿಟ್ಟಿದೀನಿ ಅಂತ ಒಂದು ಮಾತು ಹೇಳಿದ್ರು, ಕೇಳಿಸ್ಕೊಂಡಿದ್ರ ಅನ್ಸುತ್ತೆ. ಪ್ರದೀಪ್ ಅವ್ರ ಕುರಿ ಅಲ್ಲ ಸರ್, ಸಿಂಹ ಸರ್, ಟೈಗರ್ ಇದ್ದಂಗೆ. ಹ್ಞೂ ಸರ್. ಸರ್ ಏನ್ ಹೇಳ್ತೀರಿ? ಚಿಕ್ಕಬಳ್ಳಾಪುರ ಈ ಸಲ ಬೆಂಗಳೂರು ಗ್ರಾಮಾಂತರ ತರ ಇಲ್ಲೂ ಕೂಡ ಫೈಟ್ ಇರುತ್ತಾ? ತುಂಬಾ ಟಫ್ ಆಗಿದೆ ಸರ್. ಇಲ್ಲೂ ಏನಂದ್ರೆ ಕಾಂಗ್ರೆಸ್ ಅಲ್ಲಿ ರಕ್ಷಾರಾಮಯ್ಯ ಅವ್ರಿಗೆ ಟಿಕೆಟ್ ಕೊಟ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ. ಆದ್ರೂ ಇವ್ರು ಇನ್ನೂ ಏನು ಡಿಕ್ಲೇರ್ ಮಾಡಿಲ್ಲ. ಫೈನಲ್ ಅಂತ ಗೊತ್ತಾಗ್ತಿದೆ, ಟಿವಿಯಲ್ಲೆಲ್ಲ ನೋಡ್ತಿದೀವಿ. ಅವ್ರು ಕೊಟ್ರೆ ಸ್ವಲ್ಪ ಒಳ್ಳೇದು ಅನ್ಸುತ್ತೆ ಸರ್. ಈಗ ರಕ್ಷಾರಾಮಯ್ಯ ಅವ್ರಿಗೆ ಗೆಲುವಿಗೆ ಏನು ಅನುಕೂಲ ಆಗುತ್ತೆ ಅಂತೀರಾ ಇಲ್ಲಿ? ಇಷ್ಟು ಸಾರಿ ಅಲ್ಲ, ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಇದೆ. ಆ ಕಾಂಗ್ರೆಸ್ ಇದ್ದಾಗ ಇಲ್ಲೂ ಕಾಂಗ್ರೆಸ್ ಬಂದ್ರೆ ಎಲ್ಲ ಕೆಲ್ಸಗಳು ಸ್ವಲ್ಪ ಅನುಕೂಲ ಆಗುತ್ತೆ ಕೆಲ್ಸಗಳು ಅಂತ ನಾವು ಅನ್ಕೊಂತೀವಿ. ತುಂಬಾ ಅನುಕೂಲ ಆಗುತ್ತೆ ಸರ್. ಅದರಿಂದ ಇನ್ನು ಮಾಡ್ತಿದ್ದಾರೆ ಸರ್, ಮಾಡ್ಬೇಕು, ಮಾಡ್ತಾ ಇದ್ದಾರೆ. ಈಗೀಗ 8-9 ತಿಂಗಳಾಯ್ತು ಎಲ್ಲ ಮಕ್ಳಿಗೆಲ್ಲ ಫೀಸ್ಗೆ ದುಡ್ಡು ಕೊಟ್ಟಿದ್ದಾರೆ, ಮಕ್ಳಿಗೆಲ್ಲ ಬಟ್ಟೆ ಕೊಟ್ಟಿದ್ದಾರೆ, ಪ್ರತಿಯೊಂದು ವಾರ್ಡ್ಗೂ ಓಡಾಡ್ತಿದ್ದಾರೆ, ಮತ್ತೆ ಈ ಖಾತೆ ಎಲ್ಲ ಮಾಡಿಸ್ಕೊಡ್ತಿದ್ದಾರೆ, ಅನುಕೂಲ ಮಾಡ್ತಾ ಇದ್ದಾರೆ. ಮತ್ತೆ ಪೆರೇಸಂದ್ರದಲ್ಲೆಲ್ಲ ಮೊನ್ನೆ 2 ಕೋಟಿ 3 ಕೋಟಿ ಅದನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಮತ್ತೆ SC STಗೆ ಸ್ಮಶಾನ ಜಾಗ ಇರಲಿಲ್ಲ, ಸುಮಾರು ವರ್ಷಗಳಿಂದ ಅದು ಆಗೇ ಇತ್ತಂತೆ. ಅದಕ್ಕೂ ಈಗ ಅನುಕೂಲ ಮಾಡಿಕೊಟ್ಟಿದ್ದಾರೆ. 1 ಎಕರೆ ನಾವು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಅನುಕೂಲ ಆಗ್ತಿದೆ ಸರ್, ಮಾಡ್ತಾ ಇದ್ದಾರೆ, ಇನ್ನು ಮಾಡಬೇಕು. ಹೌದು, ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಜಾಸ್ತಿ ಇಲ್ಲಿ ಒಲವಿದೆ, ತುಂಬಾ ಒಲವಿದೆ. ಆದ್ರೆ ರಕ್ಷಾರಾಮಯ್ಯ ಅವ್ರು ಕೊಟ್ರೆ ಒಳ್ಳೇದು. ಏನು ಒಂದ್ ಕಡೆ ಸಿಕ್ಕಾಪಟ್ಟೆ ಬಿಸಿಲು, ಆ ಬಿಸಿಲು ಜೊತೆಗೆ ರಾಜಕೀಯ ಚರ್ಚೆಗಳು ಹೇಗ್ ನಡೀತಿದೆ? ರಾಜಕೀಯ ಚರ್ಚೆಗಳು ಚಿಕ್ಕಬಳ್ಳಾಪುರದಲ್ಲಿ ಸರ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಅದರಲ್ಲಿ ಜನರಿಗೆ ಏನು ಹೇಳ್ಕೊಡಂಗಿಲ್ವಲ್ಲ ಸರ್. ಹೌದು, ಚೆನ್ನಾಗಿ ನಡೀತು, ಮಾತಾಡ್ಕೊಂತ ಇದಾರೆ. ಹೇಳಿ ಸರ್. ಓಕೆ, ಈಗ ಒಂದ್ ಕಡೆ ಸುಧಾಕರ್ ಅವರು ಇಲ್ಲಿ ಹೆಂಗಾಗಿದೆ ಅಂದ್ರೆ ಸುಧಾಕರ್ ವರ್ಸಸ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನ್ನೋದಕ್ಕಿಂತ ಸುಧಾಕರ್ ವರ್ಸಸ್ ಪ್ರದೀಪ್ ಈಶ್ವರ್ ಅಂತ ಹೇಳಿ ಬೇರೆ ಕಡೆ ಎಲ್ಲ ಮಾತಾಡ್ತಿದ್ದಾರೆ ಹೊರಗಡೆ ಎಲ್ಲ.
ಆ ರೀತಿಯಾದಂಥ ವಾಕ್ಯುದ್ಧ ಈಗ ಆಲ್ರೆಡಿ ಇಬ್ರು ನಡುವೆ ಶುರುವಾಗಿದೆ. ತಾವೇನು ಹೇಳ್ತೀರಾ ಇಲ್ಲಿನ ಮತದಾರರು ನೀವು? ಸರ್ ಇಲ್ಲಿ ಏನೇ ಇರಲಿ ಫಸ್ಟ್ ಸುಧಾಕರ್ ನೋಡಿದ್ದಾರೆ ಆತನ ಕಾರ್ಯವೈಖರಿ ಮತ್ತೊಂದು ಜನರಿಗೆ ತೊಂದರೆ ಕೊಡೋದಾಗ್ಲಿ, ಅಕಸ್ಮಾತಾಗಿ ಆತನ ವಿರುದ್ಧವಾಗಿ ಏನಾದರೂ ಒಂದು ಇದು ಮಾಡಕ್ ಹೋದ್ರೆ ಬರೀ ಪೊಲೀಸ್ ಸ್ಟೇಷನಲ್ಲಿ ಕೇಸ್ಗಳು ಹಾಕ್ಸೋದಾತ, ಮತ್ತೆ ಏನಾದರೂ ರೆವಿನ್ಯೂ ಇಶ್ಯೂಸ್ ಇದ್ರೆ ಅದನ್ನ ಯಾವ ಥರ ಮಾಡಬೇಕು ಅಂತ ಬಿಟ್ಟು ಮ್ಯಾಕ್ಸಿಮಮ್ ಎಲ್ಲನೂ ಸರ್ ಅವ್ರಿಗೆ ಟೋಟಲ್ ಆಗಿ ಡಿಸ್ಟರ್ಬ್ ಮಾಡೋ ಕೆಲಸ ಅವ್ರದ್ದು. ಅದರಲ್ಲಿ ಚೆನ್ನಾಗಿ ಅವರು ಇದು ಮಾಡ್ಕೊಂಡಿದ್ದಾರೆ. ಅಷ್ಟು ಬಿಟ್ಟರೆ ಇನ್ನು ಬೇರೆ ಏನೂ ಇಲ್ಲ ಸರ್ ಅವ್ರದ್ದು ಅಂಥದ್ದು. ಈ ಇಷ್ಟು ದಿನ ಈಗ ಪ್ರದೀಪ್ ಈಶ್ವರ್ ಗದ್ದು ಇಂಚುಮಿಂಚು 1 ವರ್ಷ ಆಗ್ತಾ ಇದೆ. ಅದರಲ್ಲಿ ಇದುವರೆಗೂ ಒಬ್ಬರ ಮೇಲೆ ಕೂಡ ಕೇಸ್ ಆಗಿಲ್ಲ. ಅಕಸ್ಮಾತ್ ಕೇಸ್ ಹಾಕ್ಸ್ಬೇಕಂತ ಹೋದ್ರೂ ಅವ್ರು ಅದಕ್ಕೆ ಒಪ್ಕೊಂತ ಇಲ್ಲ. ಕೇಸ್ ಹಾಕೋದು ಬೇಡ, ಜನರಿಗೆ ನಾವು ತೊಂದರೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದೇ ನಿಲ್ವು ಅವ್ರದ್ದು ಫಸ್ಟಿಂದ ಅಷ್ಟೇ ಸರ್. ಏನೇ ಇದ್ರು ಜನಗಳು ಬಗೆಹರಿಸ್ಕೊಳ್ಳೋಣ, ನಮ್ಮಲ್ಲಿ ಕಿತ್ತಾಟಗಳು ಬೇಡ ಅಂತ. ಹೌದು ಸರ್, ಹೌದು. ಹಿಂದೆ ಇದ್ದವ್ರು ಕಿತ್ತಾಟಗಳು ಮಾಡಿ ರಾಜಕೀಯ ಮಾಡ್ತಿದ್ರು. ಇವರು ಮ್ಯಾಕ್ಸಿಮಮ್ ಸರ್ ಈಗ 5th ಸ್ಟ್ಯಾಂಡರ್ಡ್ ಓದೋ ಮಗು ಕೂಡ ಗೊತ್ತಾಗ್ತದ ಆತಂದು ಏನು ಎತ್ತಂತ. ಸುಧಾಕರ್ ಬಂದ್ರೆ ಫ್ಯೂಚರ್ ಏನಾಗುತ್ತೆ ಅಂತ ಕೂಡ ಗೊತ್ತು ಜನರಿಗೆ. ಬೇಡ, ಈಗ ಆರಾಮಾಗಿದ್ದಾರೆ ಜನ, ಮುಂದೇನು ಆರಾಮಾಗಿರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಇಲ್ಲಿ ಅಂತ. ಹ್ಞೂ ಸರ್. ಸೊ ಒಂದ್ ಕಡೆ ಪ್ರದೀಪ್ ಈಶ್ವರ್ MLA ಅವರಾಗಿರೋದು ಕಾಂಗ್ರೆಸ್ ಕ್ಯಾಂಡಿಡೇಟ್ ನ ಗೆಲುವಿಗೆ ಬಹಳಷ್ಟು ಸಹಕಾರಿ ಆಗುತ್ತೆ ಅಂತೀರಾ? ಹೌದು ಸರ್, 100% ಇದರಲ್ಲಿ ಇನ್ನೊಂದು ಮಾತಿಲ್ಲ. ಹೌದು. ಓಕೆ, ಪ್ರದೀಪ್ ಈಶ್ವರ್ ಅವರು ಬಲಿಲಿ ಅಂತ ಬಿಡ್ತೀನಿ, ಚೆನ್ನಾಗಿ ಕೊಬ್ಲಿ ಅಂತ ಬಿಡ್ತಾ ಇದ್ದೀನಿ, ಟೈಮ್ ನೋಡ್ಕೊಂಡು ನಾವು ಮಟ್ಟ ಹಾಕ್ತೀವಿ ಅನ್ನೋ ರೀತಿನಲ್ಲಿ ಇತ್ತೀಚೆಗೆ ಸುಧಾಕರ್ ಒಂದು ಹೇಳಿಕೆ ಕೊಟ್ಟಿದ್ರು. ಪ್ರದೀಪ್ ಈಶ್ವರ್ ಅವರು ಒಂದು ಅದಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ, ಪಾರ್ಲಿಮೆಂಟ್ ಮೆಟ್ಲತ್ತಾಗಿ ಬಿಡೋದಿಲ್ಲ ಅಂತ ಹೇಳಿ. ಸೊ ಯಾರ ಕೈ ಮೇಲಾಗುತ್ತೆ ಅಂತೀರಾ? ಈಗ ಆತನು ಚೆನ್ನಾಗಿ ಬಲ್ತು ಎಲ್ಲ ಇದು ಮಾಡಿದಕ್ಕೆ ಜನ ಆತನ ಬಲಿ ಕೊಟ್ಟಿರೋದು. ಜನ ಆಲ್ರೆಡಿ ಆತನ ಬಲಿ ಕೊಟ್ಟಿದ್ದಾರೆ. ಮತ್ತೆ ಆತನ ಬಾಯಲ್ಲಿ ಇದೇ ಮಾತುಗಳ ಮುಂದೊಂದು ದಿನ ಆಗ್ತಿದ್ರೆ ಈಗ MP ಎಲೆಕ್ಷನ್ ಅಲ್ಲೂ ಸೇಮ್ ಅದೇ ತರ ಆಗುತ್ತೆ. ಇನ್ನೊಂದು ಮಾತೇ ಇಲ್ಲ ಆತನದು ಸರ್. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಪ್ರದೀಪ್ ಈಶ್ವರ್ ಬರೀ ಫಿಲಮ್ ನೋಡ್ಕೊಂಡು ಫಿಲಮ್ ಡೈಲಾಗ್ ಹೊಡಿತಾರೆ ಅಷ್ಟೇ, ಕೆಲಸ ಏನಿಲ್ಲ ಅಂತಾರೆ. ನಿಜ ಕೆಲಸಗಳಾಗಿದೆಯಾ ಇಲ್ಲಿ? ಕೆಲಸಗಳು 100% ಆಗ್ತಾ ಇದೆ ಸರ್. ಸಣ್ಣ ಪುಟ್ಟ ನೀವೆಲ್ಲೇ ವಿಚಾರಣೆ ಮಾಡಿ, ಸಣ್ಣ ಪುಟ್ಟ ಎಲ್ಲಾನು ಅವ್ರವ್ರ ಪಾಡಿಗೆ ಅವ್ರವ್ರು ನೀಟಾಗಿ ಕೆಲಸಗಳು ಮಾಡಿಕೊಂಡು ಇಂಚುಮಿಂಚು ಅನುದಾನ ಬರ್ತಾ ಇದೆ. ಭಾಗ್ಯಗಳ ಜೊತೆಗೆ ಅನುದಾನನೂ ಇದು ಈ ಸ್ಟೇಟಲ್ಲಿ ಇಂಚುಮಿಂಚು ಎಲ್ಲ MLAಗಳ ಪೈಕಿನೂ ಹೆಚ್ಚಿಗೆ ಅನುದಾನ ತಂದಿರೋದಂದ್ರೆ ಪ್ರದೀಪ್ ಈಶ್ವರ್ ಒಬ್ಬರೇ ಇದುವರೆಗೂ. ಇಂಚುಮಿಂಚು ಕೆಲಸಗಳು ಆಗ್ತಾ ಇದೆ ಸರ್, ಏನು ತೊಂದರೆ ಏನಿಲ್ಲ. ಸರ್ ಏನಂತೀರಾ, ಇಲ್ಲಿ ಈಗ ಚುನಾವಣೆ ಲೋಕಸಭಾ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸುಧಾಕರ್ ಅವರು, ಕಾಂಗ್ರೆಸ್ ಇಂದ ರಕ್ಷಾರಾಮಯ್ಯರು, ಯಾರು ಗೆಲ್ತಾರೆ? ಯಾರು ಜನರ ಆಶೀರ್ವಾದ ಇದೆ? ಜನರ ಆಶೀರ್ವಾದ ರಕ್ಷಾರಾಮಯ್ಯ ಆಗಿದೆ, ಕಾಂಗ್ರೆಸ್ಗಿದೆ. ಈ 5 ಭಾಗ್ಯ ಸಿದ್ದರಾಮಯ್ಯ 5 ಗ್ಯಾರಂಟಿ ಕೊಟ್ಟವರೆಲ್ಲ ಜನಗಳು ಆಗ್ತಾರೆ. ಒಲವಿದೆ, ಕಾಂಗ್ರೆಸ್ಗೆ ತುಂಬಾ ಒಲವಿದೆ. ಪ್ರದೀಪ್ ಈಶ್ವರ್ ಅವರು ಇಲ್ಲಿ MLA ಆಗಿರೋದ್ರಿಂದ ಪ್ರದೀಪ್ ಈಶ್ವರ್ ಅವರು MLA ಆದಾಗಿಂದ ತುಂಬಾ ಅನುಕೂಲ ಆಗೈತೆ. ಆಟೋವ್ರಿಗೆ 5,000 ಸಾವಿರ ಕೊಟ್ಟವ್ರೆ, ತುಂಬಾ ಅನುಕೂಲವಾಗೈತೆ. ಅದರಿಂದ ಪ್ರದೀಪ್ ಈಶ್ವರ್ ಸರ್ ಅವರು ಕೆಲಸ ಮಾಡೋರು, ಅವ್ರ ಪರವಾಗಿಂದನೂ ಓಟ್ ಬೀಳುತ್ತೆ ನಮಗೆ ಕಾಂಗ್ರೆಸ್ಗೆ. ರಕ್ಷಾರಾಮಯ್ಯಗೆ ಗೆಲ್ಲುವ ಅವಕಾಶ ತುಂಬಾ ಇದೆ. ಹೈಕಮಾಂಡು ನೋಡ್ಕೊಂಡು ಕೊಡಬೇಕು ಸೀಟು. ಈಗ ಪ್ರದೀಪ್ ಈಶ್ವರ್ ಅವರು MLA ಆಗಿರೋದು ಮಾಡಿದ ಕೆಲಸ ಇಂದ ರಕ್ಷಾರಾಮಯ್ಯ ಗೆಲುವು ಖಚಿತ, ಅದಂತೂ ಎರಡನೇ ಮಾತಿಲ್ಲ. ಗೆಲುವು ಖಚಿತ. ಈ BJP ಸರ್ಕಾರ ಏನೈತೆ ಸುಳ್ಳಿನ ಸರ್ಕಾರ. ಅದು ಏನು ಇದು ಎಲ್ಲ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂದರು, ನಿರುದ್ಯೋಗ 2 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದರು, ಏನು ಕೊಟ್ಟಿಲ್ಲ, ನೆರವೇರಿಸಿಲ್ಲ, ಎಲ್ಲ ಅನ್ಎಂಪ್ಲಾಯ್ಮೆಂಟು. ಅದರಿಂದ ಈ ಕಿತಾನು ಸುಧಾಕರ್ ಸೋಲ್ತಾರೆ, ಅದಂತೂ ಖಚಿತ, ನಮಗೆ ಭರವಸೆ ಐತೆ.